ಓಕೆ. ಬಿಜೆಪಿ ನಾಯಕರಾಗಿ, ವಿಧಾನಸಭೆ ವಿಪಕ್ಷ ನಾಯಕರಾಗಿ ನೀವೀಗ ಈ ಥರ ಹೇಳ್ತಾ ಇದ್ದೀರಿ. ಖುದ್ದು ಮುಖ್ಯಮಂತ್ರಿ ಹೇಳ್ತಾರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ ಬರಲಿರಿ, ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬ ಸೈಡ್ ಲೈನ್ ಆಗಲೇ ನೋಡ್ಕೊಳ್ಳಿ, ವಿಜೇಂದ್ರನ್ ತಲೆದಂಡ ಆಗಲೇ ನೋಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಯಾಕೆ ಅಂದರೆ ಏಕನಾಥ್ ಶಿಂದೆ ಹೇಳಿದ ಮೇಲೆ, ಏಕನಾಥ್ ಶಿಂದೆ ಹೇಳೋಕ್ಕೆ ಮುಂಚೆ ಕೊಟ್ಟಿದ್ರೆ ಕರೆಕ್ಟ್ ಅಂತ ಹೇಳ್ತಾ ಇದ್ದೆ ನಾನು. ಏಕನಾಥ್ ಶಿಂದೆಯವರ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ಒಂದು ಸೈಡ್ ಲೈನ್ ಮಾಡೋಣ ಅಂಥೇಳಿ ಒಂದು ಎಳೆದಿದ್ದಾರೆ. ನೋಡಿ, ನಮ್ಮ ಹತ್ರ ವಿರೋಧ ಪಕ್ಷವಾಗಿ ನಮ್ಮ ಹತ್ರ ಯಾರಿಗೂ ಮಂತ್ರಿ ಮಾಡೋಕ್ಕೆ ನಮ್ಮ ಹತ್ರ ಏನೋ ಅಧಿಕಾರ ಇಲ್ಲ, ಬೋರ್ಡ್ ಚೇರ್ಮನ್ ಮಾಡೋಕ್ಕೆ ಅಧಿಕಾರ ಇಲ್ಲ, ಅನುದಾನ ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾರು ತಿರುಗಿ ಬೀಳೋ ಪ್ರಶ್ನೆನೇ ಬರಲ್ಲ. ತಿರುಗಿ ಬೀಳೋದು ಸಿದ್ದರಾಮಯ್ಯನ ಮೇಲೇ. ಏನೇನು ಮೋಸ, ಯಾರ್ಯಾರಿಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಕೈ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಯಾರ್ಯಾರು ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ ಕೈ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದು ಅವರು ಮಾಡಿರೋಂಥ ತಪ್ಪುಗಳಿಂದ, ಅವರು ಆಶ್ವಾಸನೆಗಳು ಕೊಟ್ಟು ಎಮ್ ಎಲ್ ಎಗಳಿಗೆ ಮೋಸ ಮಾಡಿರೋದ್ರಿಂದ ಅವ್ರಿಗೆ ಇದು ತಿರುಗಿ ಬಾಣ ಆಗ್ತೈತೆ. ನನಗನ್ಸ್ತತೆ ಈಗ ಮುಂದೆ ಈ ದೇಶದಲ್ಲಿ ರಿಸಲ್ಟ್ ಬಂದ ಮೇಲೆ, ಚುನಾವಣೆ ಆಗಿ ರಿಸಲ್ಟ್ ಬಂದ ಮೇಲೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದಮೇಲೆ ಇವ್ರ ಪಾಡು ಏನಾಗಿರ್ತೈತೆ ಅನ್ನೋದು ಫಸ್ಟ್ ಅವ್ರು ನೋಡ್ಕೊಳ್ಳಿ. ಇವ್ರ ಪಾಡು ಯಾವ ಪಾಡಿಗೆ ಬಂದುಬಿಟ್ಟಿರ್ತಾರೆ, ಯಾವ ರೀತಿ ಇವರ ಸ್ಥಿತಿ, ಒಂಥರ ಇಲಿಗಳೆಲ್ಲ ಹೋಗಿ ಬಿಲ ಸೇರ್ಕೊಂತವಲ್ಲ, ಹಂಗೆ ಇಲಿಮರಿ ಎಲ್ಲ ಬಿಲ ಸೇರ್ಕೊಂಬಿಡ್ತವೆ. ಇಷ್ಟು ದಿನ ಚೆಂದಾಗಿ ತಿಂದಿದ್ರು, ಲೂಟಿ ಹೊಡೆದ್ರು ಕರ್ನಾಟಕವನ್ನು, ATM ಮಾಡ್ಕೊಂಡ್ರು, ಪಕ್ಕದ ತೆಲಂಗಾಣಗೆ ದುಡ್ಡು ಕಳಿಸ್ತಾರೆ, ಆಂಧ್ರಾಗೆ ದುಡ್ಡು ಕಳಿಸ್ತಾರೆ, ಮಧ್ಯಪ್ರದೇಶ್ಗೆ. ಈಗ ಒಂದು ಸರಿ ಮತ್ತೆ ಮೋದಿ ಆದಮೇಲೆ ಯಾವ ಇಲಿಗಳು ತೂರ್ಕೊಂಡು ಬಿಲಕ್ಕೆ ಸೇರ್ಕೊಂತವೆ, ಹಂಗೆ ಕಾಂಗ್ರೆಸ್ ಅವ್ರ ಸ್ಥಿತಿ. ಅದಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇವರ ಕಾಂಗ್ರೆಸ್ ಅವ್ರ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗುತ್ತೆ ರಾಜ್ಯದ. ನನ್ನ ಕಡೆ ಪ್ರಶ್ನೆ ಸರ್, ನೀವು ಮತ್ತೆ ಇದನ್ನೇ ಹೇಳ್ತಾ ಇದ್ದೀರಿ, ಬಟ್ ಅವರು BBMP ಎಲೆಕ್ಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, BBMP ಎಲೆಕ್ಷನ್ ಮಾಡ್ತಾರಂತೆ. ತಾವು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರನೇ ಪ್ರತಿನಿಧಿಸ್ತೀರಿ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಆಗಿದ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವಾಗೇ ಚುನಾವಣೆ ಬಂದರೂ ನಾವು ರೆಡಿ ಇದ್ದೀರಿ. ಯಾವುದೇ ಚುನಾವಣೆ ಬಂದರೂ ಇದ್ದೀರಿ. BBMP ಚುನಾವಣೆ ನಡೆಸೋದಾದರೂ ನಮ್ಮ ಬೆಂಗಳೂರಲ್ಲಿ ನಮ್ಮದೇ 3 MP ಗಳಿದ್ದಾರೆ, ನಾವು 16 ಜನ MLA ಗಳಿದ್ದೀರಿ. ಮತ್ತು ಈಗ ಡಿ ಕೆ ಶಿವಕುಮಾರ್ ಬಂದಮೇಲೆ ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಕಾಂಗ್ರೆಸ್ ಟ್ಯಾಕ್ಸು. ಒಂದೊಂದು ಮನೆ ಕಟ್ಟಬೇಕಾದ್ರೂ ಸ್ಕ್ವೇರ್ ಫೀಟ್ ಲೆಕ್ಕ ಲಂಚ ಕೊಡಬೇಕು, ಒಂದೊಂದು ಫ್ಲ್ಯಾಟ್ ಕಟ್ಟಬೇಕಾದ್ರೂ ನೀವು ಸ್ಕ್ವೇರ್ ಫೀಟ್ ಲೆಕ್ಕ ಕೊಡಬೇಕು. ಆ ಥರದೊಂದು ದಂಧೆ ಶುರು ಮಾಡಿ ಎಲ್ಲ ಕಡೆ ಇವತ್ತು ಲಂಚಾವತಾರ ನಡೀತಾ ಇದೆ. ಜನ ಇವರಿಗೆ ಸರಿಯಾದಂಥ ಕಾರ್ಪೊರೇಷನ್ ಎಲೆಕ್ಷನ್ ಬಂದರೆ ಇದುವರೆಗೂ ಹೊಡೆದಿದ್ದಾರಲ್ಲ ಲಂಚ, ಅದಕ್ಕೆ ಸರಿಯಾದಂಥ ಪಾಠ ಬೆಂಗಳೂರು ಜನ ಕಲಿಸ್ತಾರೆ ಇವ್ರಿಗೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.